ಅವುಗಳ ಜೊತೆಗೆ ಅವು ವ್ಯವಹಾರಗಳು ಕ್ರಿಕೆಟ್ಗೆ ಅಂಟ್ಕೊಂಡಿದ್ದಾವೆ. ಬೆಟ್ಟಿಂಗು, ಮತ್ತೊಂದು ಇನ್ನೊಂದು ಜ್ಯೂಸು ಇವೆಲ್ಲ ಇರೋದನ್ನು ತಪ್ಪಿಸ್ಬೇಕಂತೇಳಿ ಸಾಕಷ್ಟು ಸರ್ಕಾರ ಪ್ರಯತ್ನ ಮಾಡಿದರೂ ಸರ್ಕಾರದಿಂದ ಸರ್ಕಾರಕ್ಕಾಗಿ ಆಯ್ಕೆ ಆದಂಥ ನಮ್ಮ ಜನಪ್ರತಿನಿಧಿಗಳು ಇದರಲ್ಲಿ ಇನ್ವಾಲ್ವ್ ಇದ್ಕೊಂಡು ಬಳಸ್ತಾ ಇದ್ದಾರೆ. ತಮ್ಮ ಆರ್ಥಿಕ ಭದ್ರತೆಗಾಗಿ, ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕಾಗಿ ಈ ಅವ್ಯವಹಾರಗಳನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಇರಲಿ, ಇವತ್ತು ಈ 19 ವರ್ಷಗಳವರೆಗೆ ಒಳಗಿನ ಮಕ್ಕಳು ಇವತ್ತು ವಿಶ್ವ ಮಕ್ಕಳನ್ನ ಅವ್ರು ಇವತ್ತು ಯಾಕಪ್ಪ ಅಂದ್ರೆ 19ರೊಳಗಿನ ಈ 14 ವರ್ಷದೊಳಗೆ ಈ ವೈಭವ್ ಕೇವಲ 175 ರನ್ಗಳನ್ನು, ಅದರಲ್ಲೂ ಮುಖ್ಯವಾಗಿ 150 ರನ್ಗಳನ್ನು ಏನು 15 ಬೌಂಡ್ರಿ 15 ಸಿಕ್ಸರ್ಗಳು ಹೊಡೆದು ಮಾಡಿದ್ದಾರೆ ಅನ್ನೋದು ಅದ್ಭುತ ಸಾಧನೆ. ಜೊತೆಗೆ ಬೌಲರ್ಗಳು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇವೆಲ್ಲವೂ ನೆನಪಿಸ್ಕೊಂಡಾಗ ಇವತ್ತು ಹೌದು ಸೂರ್ಯವಂಶಿ ಅಂತ ಇನ್ನಷ್ಟು ಮಕ್ಕಳು ಬರ್ತಾ ಇದ್ದಾರೆ. ಇವತ್ತಿನ ನೋಡಿರಿ 2020 ಇವತ್ತಿನ ಟೀಮನ್ನು ಸಹಿತ ಸೂರ್ಯ ಯಾದವ್ ಅವರ ಒಂದು ಟೀಮ್ ಇವತ್ತು ಯಾವ ರೀತಿ ಅದಪ್ಪ ಅಂತಂದ್ರೆ ನಾವು ಯಾರನ್ನಾದರೂ ಗೆಲ್ಲ ಬಂದೀವಿ ಅನ್ನುವಂಥದ್ದು. ಇವತ್ತು ಕ್ರಿಕೆಟ್ಗೆ ಇವತ್ತಿನ 2020ಗೆ ಇವತ್ತು 20 ದೇಶಗಳು ಇನ್ವಾಲ್ವ್ ಆಗ್ತಾ ಇದ್ದವನು ಗಮನಿಸ್ಬೇಕಾಗಿದೆ. ವರ್ಷದಿಂದ ವರ್ಷಕ್ಕೆ ಕ್ರಿಕೆಟ್ ಕಡೆ ಆಸಕ್ತಿ ವಹಿಸುವಂಥ ದೇಶಗಳು ಹೆಚ್ಚಾಗಿ ಅಲ್ಲಿಯೂ ಸಹಿತ ಜನಪ್ರಿಯ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಇಲ್ಲಿವರೆಗೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳು ಆಡೋದಪ್ಪ ಅಂದರೆ ಫುಟ್ಬಾಲ್, ಕಾಲ್ಚೆಂಡಿನ ಆಟ. ಆ ಕಾಲ್ಚೆಂಡಿನ ಆಟವನ್ನು ಮೀರಿಸೋದು ಇಲ್ಲ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಕಾಲ್ಚೆಂಡಿನ ಆಟ ಇಡೀ ವಿಶ್ವಕ್ಕೆ ತುಂಬ ಹಬ್ಕೊಂಡ್ಬಿಟ್ಟಿದೆ. ಅದು ಎಲ್ಲ ದೇಶಗಳು ಅದರಲ್ಲಿ ಇನ್ವಾಲ್ವ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಆಡೋದೇ ಒಂದು ಸಂಭ್ರಮ, ಗೆಲ್ಲುವುದಂತೆ ಇನ್ನೂ ದೊಡ್ಡ ಸಂಭ್ರಮ. ಅದೇ ರೀತಿಯಾಗಿ ಇವತ್ತು ಕ್ರಿಕೆಟ್ ಬೆಳೀತದನ ಅದು 2020 ಸಾಧ್ಯದೇನೋ ಅನ್ನುವಂಥ ಮಾತನ್ನು ನಾವಿಲ್ಲೇ ಗಮನಿಸ್ಬೇಕಾಗಿದೆ. 5 ದಿವಸದ ಆಟ ಆಗಿರ್ಬೋದು, ಒನ್ ಡೇ ಆಟ ಆಗಿರ್ಬೋದು, ಇದು ಮೋಸ್ಟ್ಲಿ ಆ ಪ್ರಮಾಣಕ್ಕೆ ಬೆಳೀಲಿಕ್ಕಿಲ್ಲ.